ಸೃಜುನ ಕರ್ಕೊಂಡು ಎಲ್ಲಾದರೂ ಹೊರಗೆ ಹೋಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗಿದ್ದು ಒಂದು ಪ್ಲೇಸ್ ಅಂದರೆ ಬರ್ಡ್ಸ್ ಆಫ್ ಪ್ಯಾರಡೈಸ್. ಇದು ಒಂದು NGO. ಇಲ್ಲಿಗೆ ನಾವು ಮಧ್ಯಾಹ್ನ ಒಂದು 2:30 ಅಷ್ಟೊತ್ತಿಗೆ ಮನೆಯಿಂದ ಹೊರಟ್ವಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ಸೊ ವೀಕೆಂಡ್ಗೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಇಸ್ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಬರ್ಡ್ಸ್ನ ಮತ್ತು ತುಂಬ ಅನಿಮಲ್ಸ್ನ ಟಚ್ ಮಾಡ್ಬೋದು, ಅದಕ್ಕೆ ಫೀಡ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಒಂದು ಅನಿಮಲ್ ಇಂಟ್ರಾಕ್ಷನ್ ಆ್ಯಂಡ್ ಎಜುಕೇಷನ್ ಸೆಂಟರ್ ಅಂತ ಹೇಳ್ಬೋದು. ಇಲ್ಲಿ 3 ವರ್ಷ ಎಬೋವ್ ಇರೋ ಪ್ರತಿಯೊಬ್ಬರಿಗೂ 250 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ನಾವು 4 ಜನ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಬ್ಯಾಚ್ ವೈಸ್ ಕಳಿಸೋದ್ರಿಂದ ನಮ್ಮ ಬ್ಯಾಚ್ ಅವರೆಲ್ಲರಿಗೂ ರೆಡ್ ಕಲರ್ ಬ್ಯಾಂಡ್ ಕೊಟ್ಟಿದ್ರು. ಅಲ್ಲೇ ಹೊರಗಡೆ ಇರೋ ಒಂದು ಸ್ಮಾಲ್ ಅಂಗಡೀಲಿ ನಾವಲ್ಲಿ ಸೌತೆಕಾಯಿ ಮತ್ತು ಚರ್ಮುರಿ ಎಲ್ಲನೂ ಸಿಗ್ತಾಯಿತ್ತು. ಅದನ್ನು ತೊಗೊಂಡು ತಿಂತ 4 o'clock ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ 4 o'clock ಆಗೇ ಹೋಯಿತು. ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಜರ್ಬಿಲ್ಸ್ ಅವರು ವೆಯ್ಟ್ ಮಾಡ್ತಾಯಿದ್ರು. ಜರ್ಬಿಲ್ಸ್ ಅಂದರೆ ಯಾರೋ ಅಂತ ಅನ್ಕೋಬೇಡಿ, ಇಲ್ಲಿ ವೈಟ್ ಕಲರ್ ಮೌಸ್ ಥರ ಕೈ ಮೇಲೆ ಓಡಾಡ್ತಿದೆಯಲ್ಲ, ಇದೇ ಜರ್ಬಿಲ್ಸ್. ಇದು ಮೌಸ್ ಅಲ್ಲ, ಇದರ ಹೆಸರು ಜರ್ಬಿಲ್ಸ್ ಅಂತ. ಅದು ಕೂಡ ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಇರೋ ಪ್ರತಿಯೊಂದು ಎನಿಮಲ್ಸ್ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಅದನ್ನು ಹೇಗೆ ಟಚ್ ಮಾಡಬೇಕು, ಹೇಗೆ ಫೀಡ್ ಮಾಡಬೇಕು, ಇದೆಲ್ಲವನ್ನು ತಿಳಿಸ್ಕೊಡ್ಲಿಕ್ಕೆ ಅಂತಲೇ ಒಬ್ಬೊಬ್ಬ ಗೈಡ್ ಇರ್ತಾರೆ. ಇವರು ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಡಕ್ತಾ ಇದೆ ನೀನು ಫುಲ್ ಏನಾಗಲ್ಲಮ್ಮ, ಏನು ಮಾಡಲ್ಲ. ನೆಕ್ಸ್ಟ್ ನಾವು ಮೌಸ್ ಮತ್ತು ರ್ಯಾಬಿಟ್ ಜಾತಿಗೆ ಸೇರಿದಂತಹ ಕೆಲವೊಂದು ಪುಟ್ಟ ಪುಟ್ಟ ಪ್ರಾಣಿಗಳನ್ನ ನೋಡೋದ್ರ ಜೊತೆಗೆ ಟಚ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ನಾವು ನೋಡಿದ್ದು ಆರ್ಚರ್ ಫಿಶ್ ಶೂಟಿಂಗ್ ಡೌನ್ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ಸಣ್ಣ ಪುಟ್ಟ ಹುಳಗಳನ್ನ ಕ್ಯಾಚ್ ಮಾಡುತ್ತೆ. ಈ ವಿಡಿಯೋದಲ್ಲೂ ಅಷ್ಟೇ ನೀವು ಗಮನಿಸಿ ನೋಡಿದ್ರೆ ಅದು ಹೇಗೆ ವಾಟರ್ನ ಯೂಸ್ ಮಾಡಿಕೊಂಡು ಶೂಟ್ ಮಾಡುತ್ತೆ ಅಂತ ನೀವು ನೋಡ್ಬೋದು. ಇದೇನು ಮಸ್ಕ್ಮೆಲ್ ಅಂತರ ಕಾಣ್ತಿದೆ ಅಂತ ಹೋಗಿ ಹತ್ರ ನೋಡಿದ್ರೆ ಅದು ಆಸ್ಟ್ರಿಚ್ ಬರ್ಡ್ ಮೊಟ್ಟೆ ಆಗಿತ್ತು. ಪಕ್ಕದಲ್ಲೇ ಈಮೋ ಮೊಟ್ಟೆ ಕೂಡ ಇತ್ತು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮುಂದಕ್ಕೆ ಬಂದರೆ ಬೇರೆ ಬೇರೆ ಕಂಟ್ರಿ ಡಿಫ್ರೆಂಟ್ ಬರ್ಡ್ಸ್ಗಳು ಇದ್ವು. ಫಸ್ಟ್ ಸೆಕ್ಷನ್ ಮುಗಿಸಿ ನಾವು ಸೆಕೆಂಡ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ನಾವು ಫಸ್ಟ್ ಸೆಕ್ಷನಲ್ಲಿ ನೋಡಿದ್ಕಿಂತ ಸ್ವಲ್ಪ ದೊಡ್ಡ ಪಕ್ಷಿ ಅಥವಾ ಪ್ರಾಣಿಗಳಿದ್ವು. ಇಲ್ಲಿ ಚಿಕ್ಕದ್ರಿಂದ ದೊಡ್ಡದು ಆ ರೀತಿಯಾಗಿ ಪ್ರಾಣಿಗಳನ್ನ ತೋರಿಸ್ತಾ ಹೋಗ್ತಾರೆ. ಸೇಮ್ ಅದೇ ರೀತಿ ವಿಡಿಯೋ ಕೂಡ ಇದೆ. ಸೊ ಹಾಗಾಗಿ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆಯವರೆಗೆ ವಿಡಿಯೋ ನೋಡಿ. ಇಲ್ಲಿ ಡೆಕ್ ಸೆಕ್ಷನಿಗೆ ಬಂದಮೇಲೆ ಅದಕ್ಕೆ ನಮಗೆ ಫೀಡಿಂಗ್ ಕೂಡ ಮಾಡೋ ಚಾನ್ಸ್ ಇತ್ತು. ನಮ್ಮದು ಲಾಸ್ಟ್ ಬ್ಯಾಚ್ ಆದ್ದರಿಂದ ನಮಗೆ ಫೀಡ್ ಮಾಡಲಿಕ್ಕೆ ಆರಾಮಾಗಿ ಟೈಮ್ ಸಿಕ್ತು. ಕೈಯಲ್ಲಿ ಫುಡ್ ಇಟ್ಕೊಂಡ್ರೆ ಸಾಕು, ಎಲ್ಲ ಡಕ್ಸ್ ಓಡ್ ಬಂದು ತಿಂತಾಯಿದ್ವು. ಇಟ್ಕೊ ಹಂಗೆ ಲಬಕ್ಕಂತ ಅಷ್ಟೇ. She is a female. She knows ಏನೇ ಆದ್ರೂ ಇವರಿದಾರಲ್ವಾ ಕಾಪಾಡೋದಕ್ಕೋಸ್ಕರ. So male will always come front to protect a female. And how serious are they? They are ready to sacrifice their life. ಯಾರಿಗೆ ಕಾಪಾಡೋದಕ್ಕೋಸ್ಕರ? For the females. ಕಾಪಾಡಿ ಏನಾಯ್ತು? If he dies, she'll also die. ಅಲ್ವಾ? How will they kill themselves? Firstly depression, heart attack.
ಅದೇನೂ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನೋಡಿದ್ದು ಬೇರೆ ಬೇರೆ ಜಾತಿಯ ಮೇಕೆ ಮತ್ತು ಕುರಿಗಳನ್ನ. ಇದ್ರ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಾದರೆ ನೀವು ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ವಿಸಿಟ್ ಮಾಡಿ. ಅಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೋದಲ್ಲದೆ ನೀವು ಅದ್ರ ಜೊತೆ ಇಂಟ್ರಾಕ್ಷನ್ ಕೂಡ ಮಾಡ್ಬೋದು. ಪ್ಲೀಸ್ ವೇಟ್ ಫಾರ್ ಅ ಮಿನಿಟ್. ಐ ಆಮ್ ಗೋಯಿಂಗ್ ಟು ಗಿವ್ ಎಲ್ಲ ನಮ್ಮ ಜಮನಂದರಿ ನಂಗೆ ಬಿಡ ಗೊತ್ತಾಗುತ್ತೆ ನಿಮಗೆ. ಇದೇನಿದು ಹಾವಿನ ಥರ ಇಣುಕ್ತಾ ಇದೆಯಲ್ಲ ಹೊರಗೆ ಅಂತ ಹತ್ರ ಹೋಗಿ ನೋಡಿದರೆ ಇದು ವರ್ಲ್ಡ್ಸ್ ಟಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಬರ್ಡ್ ಆಸ್ಟ್ರಿಚ್. ಇದಕ್ಕೆ ಸಹ ನಮಗೆ ಫೀಡ್ ಮಾಡೋ ಅವಕಾಶ ಇತ್ತು, ಆದರೆ ಒಳಗಡೆ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆಯಿಂದನೇ ಅದಕ್ಕೆ ಫೀಡ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಈಮೋ ಹತ್ರ ಬಂದ್ವಿ. ಜಸ್ಟ್ ಕೈ ಮುಂದೆ ತೋರಿಸಿ ಮುಂದೆಯಿಂದ ಪ್ರೆಸ್ ಮಾಡಿ. ಮುಂದೆಯಿಂದ ಆಸ್ಟ್ರಿಚ್ ಹತ್ರ ಒಳಗೆ ಹೋಗಲಿಕ್ಕೆ ನಮಗೆ ಎಂಟ್ರಿ ಇರಲಿಲ್ಲ. ಆದರೆ ಸೆಕೆಂಡ್ ಟಾಲೆಸ್ಟ್ ಬರ್ಡ್ ಈಮೋ ಹತ್ರ ಒಳಗಡೆ ಹೋಗ್ಬಿಟ್ಟು ನಾವು ಫೋಟೋಗೆ ಫೋಸ್ ಕೊಟ್ಟು ಜೊತೆಗೆ ವೀಡಿಯೋಸ್ ಎಲ್ಲನೂ ಮಾಡಿಕೊಂಡು ಆರಾಮಲ್ಲಿ ಫೀಡ್ ಮಾಡಲಿಕ್ಕೆ ಚಾನ್ಸ್ ಇತ್ತು. ಡಕ್ಕೆ ನಾವು ಹೇಗೆ ಕೈಯಲ್ಲಿ ಇಟ್ಕೊಂಡು ಫೀಡ್ ಮಾಡ್ತಾ ಇದ್ವಿ ಅದೇ ರೀತಿ ಈಮೋಗೂ ಕೂಡ ಕೈಯಲ್ಲಿ ಇಟ್ಕೊಂಡು ಫೀಡ್ ಮಾಡ್ಬೋದಾಗಿತ್ತು. ಈಮೋಗೆ ಫೀಡ್ ಮಾಡಿ ಅಲ್ಲಿಂದ ನಾವು ಬೇರೆ ಬೇರೆ ಜಾತಿಯ ಹಸು, ಕುದುರೆ, ಕತ್ತೆ ಇದನ್ನೆಲ್ಲ ನೋಡಲಿಕ್ಕೆ ಹೋದ್ವಿ. ಹೇಗಿರುತ್ತೆ ಅಂತ ನೋಡೋಣ. ಒಳಗೆ ಬರ್ಡ್ ಸೆಕ್ಷನ್ ಒಳಗೆ ಹೋಗ್ಲಿಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರು. ಒಳಗಡೆ ನಾವು ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಾಗಿತ್ತು. ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದರೆ ಫುಲ್ಲು ಕಲರ್ಫುಲ್ ಬರ್ಡ್ಸು, ಎಲ್ಲ ಕಡೆ ಬರ್ಡ್ಸೇ ಕಾಣ್ತಾ ಇದ್ವು. ನಿಜವಾಗ್ಲೂ ಇದು ಒಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಬರ್ಡ್ಸ್ಗೆ ಫೀಡ್ ಮಾಡಲಿಕ್ಕೆ ಫುಡ್ ಕೂಡ ಕೊಡ್ತಾಯಿದ್ರು. ನಾವು ಸುಮ್ಮನೆ ಹೀಗೆ ಅವ್ರು ಕೊಟ್ಟಿರುವಂಥ ಕಾಳು ಅದನ್ನೆಲ್ಲ ನಿಂತ್ಕೊಂಡ್ರೆ ಸಾಕು, ಎಲ್ಲ ಬರ್ಡ್ಸ್ ಹಾಗೆ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವು. ತಿನ್ನೋದಷ್ಟೇ ಅಲ್ಲ, ನೀವು ಸುಮ್ಮನೆ ನಿಂತ್ಕೊಂಡ್ರು ಸಾಕು, ನಿಮ್ಮ ತಲೆ ಮೇಲೆ, ಭುಜದ ಮೇಲೆ ಎಲ್ಲ ಕಡೆ ಬಂದು ಕುತ್ಕೊಳ್ತಾ ಇದ್ವು. ಅದು ತಿನ್ನಬೇಕಾದ್ರೆ ಆಗಲಿ ಇಲ್ಲ ನಮ್ಮ ಮೇಲೆ ಕೂರಬೇಕಾದ್ರೆ ಆಗಲಿ ಯಾವ ರೀತಿ ಹರ್ಟ್ ಕೂಡ ಆಗ್ತಾ ಇರಲಿಲ್ಲ. ಶ್ರೀಕಾಂತ್ ಅವರು ಈ ಬರ್ಡ್ಗೆ ಕಿಸ್ ಕೂಡ ಮಾಡಿದ್ರು. ನಾವಂತೂ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ನಾನು 100% ಹೇಳ್ತೀನಿ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೆ ಯಾರು ಹೋದ್ರೂ ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ.
ಬರ್ಡ್ ಸೆಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಕೊನೆಯದಾಗಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಂತಹ ರೆಪ್ಟೈಲ್ ಸೆಕ್ಷನ್ಗೆ ಬಂದ್ವಿ. ಅಲ್ಲಿ ನಾವು ರೆಪ್ಟೈಲ್ಸ್ನ ಹೇಗೆ ಟಚ್ ಮಾಡಬೇಕು ಮತ್ತು ರೆಪ್ಟೈಲ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಲಿಕ್ಕೆ ಭರತ್ ಅನ್ನೋರು ಇದ್ದರು. ನನ್ನ ಹೆಸರು ಭರತ್ ಅಂತ. ಸೊ ನಾನು ಅರ್ಬನ್ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಒಂದು ಪಾಸ್ಟ್ ಆಫ್ 10 years ಇಂದ. ಸೊ ನಿಮಗೆ ಒಂದು ಅದ್ಭುತವಾದ ಒಂದು ಅನಿಮಲ್ಸ್ಗಳನ್ನ ಮುಟ್ಟೋದಕ್ಕಾಗಲಿ ಒಂದು ಎಂಜಾಯ್ಮೆಂಟ್ಗೆ ನಿಮಗೆ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ನಿಯರ್ ಬೈ ಬ್ಯಾಂಗ್ಳೂರ್ ಒಳಗಡೆ ಇರೋದು. ಸೊ ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು. ಚಿಕ್ಕ ಕಿಡ್ಸಿಂದ ಎಲ್ಡರ್ಸ್ವರೆಗೂ ಎಲ್ಲರೂ ಬಂದು ಅನಿಮಲ್ನ ಮುಟ್ಟೋದಾಗಲಿ ಮತ್ತು ಎಂಜಾಯ್ ಮಾಡೋದು, ಅನಿಮಲ್ಸ್ ಹೇಗಿರುತ್ತೆ, ಹಾವು ಅಂದರೆ ಹೇಗಿರುತ್ತೆ, ರೆಪ್ಟೈಲ್ಸ್ ಅಂದರೆ ಹೇಗಿರುತ್ತೆ ಅಂತ ಒಂದು ಮುಟ್ಟಿ ನೋಡೋದಕ್ಕೆ, ಎಂಜಾಯ್ಮೆಂಟ್ ಮಾಡೋದಕ್ಕೆ ಇದೊಂದು ನಿಮಗೆ ಚಾನ್ಸ್. ಪ್ಲೀಸ್ ಎಲ್ಲರೂ ಬಂದು ಈ ಒಂದು ಬರ್ಡ್ಸ್ ಆಫ್ ಪ್ಯಾರಡೈಸ್ನ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಭರತ್ ಅವರು ಹಾವಿನ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಕೊಟ್ಬಿಟ್ಟು ಆಮೇಲೆ ಒಬ್ಬೊಬ್ಬರ ಕೈಯಲ್ಲೇ ಹಾಗೆ ಹಾವನ್ನು ಟಚ್ ಮಾಡಲಿಕ್ಕೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಂತೂ ಫಸ್ಟ್ ಟೈಮ್ ನಾನಂತೂ ಹಾವನ್ನ ಟಚ್ ಮಾಡಿದ್ದು. ಭಯ ಆಗ್ತಿದ್ರು, ಬಟ್ ಟಚ್ ಮಾಡಲೇಬೇಕು ಅಂತ ಅನಿಸ್ತಾ ಇತ್ತು ಅವ್ರು ಇಟ್ಕೊಂಡಿರೋದು ನೋಡಿಬಿಟ್ಟು. ಭಯ ಇದ್ದರೂ ಸಹ ನಾವೆಲ್ಲರೂ ಅದನ್ನ ಕೈಯಲ್ಲಿ ಟಚ್ ಮಾಡಿದ್ವಿ. ಇದೇ ಫಸ್ಟ್ ಟೈಮು, ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ರೆಪ್ಟೈಲ್ ಇಗ್ವಾನಾ ಅಂತ ಹೇಳ್ತೀವಿ. ಸೊ ಈ ಒಂದು ಇಗ್ವಾನಾ ಈ ಥರ ಒಂದು ರೆಪ್ಟೈಲ್ಸ್ ಆಗಲಿ, ಒಂದು ಯಾವುದೇ ಒಂದು ಸ್ನೇಕ್ ಮುಟ್ಟೋದಕ್ಕೆ ಅಥವಾ ನೀವು ಒಂದು ಈ ಥರ ಅನಿಮಲ್ನ ಮುಟ್ಟಿ ಒಂದು ಅನುಭವ ಮಾಡೋದಕ್ಕೆ ಇದೊಂದು ಗುಡ್ ಚಾನ್ಸ್ ಅಂತ ಹೇಳ್ಬೋದು. ನೀವು ಬರ್ಡ್ಸ್ ಆಫ್ ಪ್ಯಾರಡೈಸ್ ಬಂದರೆ ಎಲ್ಲ ಒಂದು ಅನಿಮಲ್ ಬಗ್ಗೆ ಎಕ್ಸ್ಪ್ಲನೇಷನ್ ತಿಳ್ಕೊಂಡು ನೀವು ಈ ಥರ ಅನಿಮಲ್ಗಳು ಈಗೂ ಇರುತ್ತಾ ನಮ್ಮ ಭೂಮಿ ಮೇಲೆ ಅಂತ ಅಂದ್ಕೊಳ್ಳೋಕ್ಕೆ ಒಂದು ಚಾನ್ಸ್ ನಿಮಗೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಬನ್ನಿ, ಬರ್ಡ್ಸ್ ಆಫ್ ಪ್ಯಾರಡೈಸ್ನ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೂರ್ಯ ಅಂತ. ಓಕೆ. ಸೊ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಂದರೆ, ಇಲ್ಲ ಅಂತ ನಿಮ್ಮ ಮಕ್ಕಳಿಗೆ ಒಂದು ಆ್ಯನಿಮಲ್ ಬಗ್ಗೆ ಎಜುಕೇಷನ್ ಕೊಡಬೇಕು ಅಂತ ಇದ್ದರೆ, ಸೊ ಪ್ಲೀಸ್ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ವಿಸಿಟ್ ಮಾಡಿ. ಸೊ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್, ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಟ್ಕೊಳ್ಳಿ ಅಂತ ಸೊ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಬರ್ಡ್ಸ್ ಮತ್ತು ಎನಿಮಲ್ಸ್ ಎಲ್ಲನೂ ನೋಡಿ ಆಗಿದೆ. ಈಗ ಇಲ್ಲೊಂದು ಸ್ಮಾಲ್ ಕ್ಯಾಂಟೀನ್ ಥರ ಇದೆ. ಸೊ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಾನು ಆ್ಯಕ್ಚುಲಿ ಇದನ್ನ ಆನ್ಲೈನಲ್ಲಿ ನೋಡಿಬಿಟ್ಟು ಈ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದ್ವಿ. ಹೇಗಿರುತ್ತೋ ಏನೋ ಅಂದ್ಕೊಂಡು ಬಂದ್ವಿ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಟ್ ಫಸ್ಟ್ ಟೈಮ್ ಆದ್ದರಿಂದ ನಮಗೆ ಬುಕ್ಕಿಂಗ್ ಮಾಡ್ಕೊಳ್ಳೋ ಡೀಟೇಲ್ಸ್ ಎಲ್ಲ ಗೊತ್ತಿರಲಿಲ್ಲ. ನಿಮಗೆ ಮುಂಚಿತವಾಗಿ ನಾನು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ನೀವೇನಾದರೂ ಬರೋ ಹಾಗಿದ್ದರೆ ನೀವು ಆನ್ಲೈನಲ್ಲೇ ಸ್ಕ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಬರ್ಬೋದು. ಅಕಸ್ಮಾತ್ ಬುಕ್ ಮಾಡ್ಕೊಳ್ಳದೇ ಇದ್ದರೆ ಇಲ್ಲಿ ಬಂದು ಸಹ ಬುಕ್ ಮಾಡ್ಕೋಬೋದು. ಅವರು ಆನ್ಲೈನಲ್ಲೇ ಬುಕ್ ಮಾಡಿ ಕೊಡ್ತಾರೆ. ಇಲ್ಲಿ ಯಾವುದೇ ಟಿಕೆಟ್ ಕೌಂಟರ್ ಅಂತ ಇರಲ್ಲ. ನಾವೆಲ್ಲ ಸೆಕ್ಷನ್ನು ಕಂಪ್ಲೀಟ್ ಮಾಡೋಷ್ಟರಲ್ಲಿ 6 ಗಂಟೆ ಆಗೋಯಿತು. ಹೊರಗೆ ಬರ್ತಿದ್ದಂಗೆ ಹೊಟ್ಟೆ ಚುರುಗುಡೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ನಾವು ಅಲ್ಲೇ ಇದ್ದ SLN ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದ್ವಿ. ಈ ರೆಸ್ಟೋರೆಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿನ ಮೆನು ಅಂತೂ ಲಿಸ್ಟು ತುಂಬ ದೊಡ್ಡದಾಗಿದೆ. ಹಾಗೆ ಫುಡ್ ಕೂಡ ಸಖತ್ ಟೇಸ್ಟಿಯಾಗಿದೆ. ನಾವಿಲ್ಲಿ ವಡಾಪಾವ್, ಫ್ರೆಂಚ್ ಫ್ರೈಸ್ ಮತ್ತು ಬಿಸಿ ಬಿಸಿ ಕಾಫಿನ ಟ್ರೈ ಮಾಡಿದ್ವಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿಗೆ ಬಂದರೆ ಬರ್ಡ್ಸ್ ಮತ್ತು ಎನಿಮಲ್ಸ್ ನೋಡಿದ ಗುಂಗಲ್ಲಿ SLN ಫ್ಯಾಮಿಲಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಲಿಕ್ಕೆ ಮರಿಬೇಡಿ. ಬರ್ಡ್ಸ್ ಆಫ್ ಪ್ಯಾರಡೈಸ್ ಹೇಗಿತ್ತು? ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ಬರ್ಡ್ಸ್ ಆಫ್ ಪ್ಯಾರಡೈಸು ಒಂಥರ ಪ್ಯಾರಡೈಸೇ ಎಲ್ಲರಿಗೂ. ಪ್ಯಾರಡೈಸ್ ಅಂದರೆ ನಥಿಂಗ್ ಬಟ್ ಸ್ವರ್ಗ ಇದ್ದಂಗೆ. 2 ಗಂಟೆಗಳ ಕಾಲ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ನ ಮರ್ತೋಗೋದು. ಇದು ಅಷ್ಟು ಒಳ್ಳೆ ಪ್ಲೇಸು, ಒಳ್ಳೆ ಅನುಭವ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ದಯವಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಬನ್ನಿ. ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ಸೊ ನಿಮ್ಗೆ ರಶ್ ಇರಲ್ಲ. ನಾಳೆ ವೀಕೆಂಡ್ಸ್ ಇದೆ, ಸೊ ತುಂಬ ರಶ್ ಇರುತ್ತೆ.
ನಿಮಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೂಪರ್ ಆಗಿರುತ್ತೆ, ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೇಗಿತ್ತು ಚಿನಿ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಬರ್ಡ್ಸ್ ಎಲ್ಲ ಬರ್ಡ್ಸ್ ಎಲ್ಲ ನನ್ನ ಬೆನ್ನಿಗೆಲ್ಲ ಹತ್ತಿ ತಿಂತಾಯಿತ್ತು ಬಟ್ಟೆನೆಲ್ಲ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಕಿವಿ ಒಳ್ಳೆ ತಿಂತಾಯಿತ್ತು. ಹೌದಾ? ಓಕೆ, ಬಾಯ್. ಈ ಬರ್ಡ್ಸ್ ಆಫ್ ಪ್ಯಾರಡೈಸ್ ಇರೋದು ಬಂಜಾರಪಾಳ್ಯ, ಕನಕಪುರ ರೋಡ್, ಬೆಂಗಳೂರಲ್ಲಿ. ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ರಲ್ವಾ, ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ಯಾಕೆ ತಡ, ಆನ್ಲೈನಲ್ಲಿ ಈಗಲೇ ಬುಕ್ ಮಾಡಿ ನಿಮ್ಮ ಫ್ಯಾಮಿಲಿಯವ್ರಿಗೆ ಸರ್ಪ್ರೈಸ್ ಕೊಡಿ. ಹಾಗೆ ನೀವು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿ. ನೋಡಿದ್ರಲ್ಲ ವಿಡಿಯೋನ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತೀನಿ. ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದಂಥ ಜಾಗ. ನೀವು ಸಣ್ಣ ಮಕ್ಕಳನ್ನ ಕರ್ಕೊಬಂದರೆ ಖಂಡಿತವಾಗ್ಲೂ ಅವ್ರಿಗೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಈಗ ನಮ್ಮ ಶ್ರೀಜು ಮತ್ತು ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.